ಪ್ರಶಸ್ತಿ ದಾಪುಗಾಲಿಡ್ತಿದ್ದೀವಿ ಅಂತ ನಾನು ಹೇಳ್ಕೊಳಕ್ಕೆ ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀನಿ. ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ವಾರದಲ್ಲಿ 3 ದಿನ ಮಕ್ಕಳಿಗೆ ಹಾಲನ್ನು ನೀಡಲಾಗುತ್ತಿದೆ ಹಾಗೂ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬೇಕಾದ ಸೊಪ್ಪು ತರಕಾರಿಗಳನ್ನು ಶಾಲಾ ಆವರಣದಲ್ಲಿ ಬೆಳೆಸಿ ಬಳಸಲಾಗುತ್ತಿದೆ. ಇದರಿಂದಾಗಿ ಮಕ್ಕಳಿಗೆ ಅವಶ್ಯಕವಾದ ಪೂರಕ ಪೌಷ್ಟಿಕಾಂಶ ದೊರೆಯುತ್ತಿದೆ. ಬಿಸಿಯೂಟ ತಯಾರಿಕೆ ಮತ್ತು ವಿತರಣೆಯಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸಿ ಶುಚಿ ರುಚಿಯಾದ ಆಹಾರವನ್ನು ನೀಡಲಾಗುತ್ತಿದೆ. ಸುಧಾ ಅಂತ ನನ್ನ ಹೆಸರು. ನಾನು ಬಿಸಿ ಊಟ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದನೂ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾವೆ. ಯಾವತ್ತೂ ಏನೂ ಬೇಜಾರು ಅನ್ನಿಸ್ಲಿಲ್ಲ. ಪದ್ಮ ಮೇಡಮ್ ಮೊದಲ ಬರುತ್ತೆ ಅಂದೇನು ಎಲ್ಲ ಅಷ್ಟೇ ಎಲ್ಲ ಹಾಗೆ ಇದ್ದರು. ಇಲ್ಲೆಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಅವರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಅಂದರೆ ನಾವು ಯಾವತ್ತಾದರೂ ಅಷ್ಟೇ ಇವರು ಅಡುಗೆಯವರು ನಾವು ಟೀಚರ್ಸು ಅಂತ ಭೇದ ಭಾವ ಒಂದೂ ಇಲ್ಲ. ಅವ್ರ ಸಾಮಾನ್ಯ ನಮ್ಮನ್ನು ನೋಡ್ಕೊತಾರೆ. ಅದರಲ್ಲೆಲ್ಲ ಏನೂ ತೊಂದರೆ ಇಲ್ಲ. ನಮ್ಮ ಹೆಸರು ಮೋಟಾಬಾವು ಸ್ವಾಮಿ. ನಾನು ನಮ್ಮ ಮೊಮ್ಮಕ್ಕಳನ್ನ ಅನ್ಕೆರೆಗೆ ಕಳಿಸ್ತಾ ಇದ್ದೆ. ಈಗ ನಾನು ಕರ್ಕೊಬಂದು 2 ಮೊಮ್ಮಕ್ಕಳು ಇಲ್ಲಿಗೆ ಸೇರಿಸಿದ್ದೀನಿ. ನನ್ನ ಮೊಮ್ಮಕ್ಕಳು ಚೆನ್ನಾಗಿ ಪಾಠ ಓದ್ತಾ ಇದ್ದಾರೆ. ನನ್ನ ಮಕ್ಕಳು ಇಲ್ಲೇ ಓದ್ತಾವ್ರ. ನನ್ನ ಮಗಳು 2ನೇ ಕ್ಲಾಸು, ನನ್ನ ಮಗ 1ನೇ ಕ್ಲಾಸು. ಮತ್ತು ಅಂಗನವಾಡಿಗೆ ಹೋಗೋಕ್ಕೆ ತುಂಬ ಹೆದರ್ತಿದ್ದ ಸ್ಕೂಲ್ಗೆ ಸೇರಿಸಿದ್ಮೇಲೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ಆದರೆ ನಮ್ಮ ಮಿಸ್ ಎಲ್ಲ ಅವ್ರು ತುಂಬ ಇಷ್ಟಪಡ್ತಾರೆ. ನೀಟಾಗಿ ನೋಡ್ಕೊತಾ ಇದ್ದಾರೆ. ತಮ್ಮ ಮಕ್ಕಳ ರೀತಿಯೇ ನೋಡ್ಕೊತಾ ಇದ್ದಾರೆ. ಅದರಿಂದ ತುಂಬ ಇಷ್ಟ ಆದ್ರು ಸರ್. ರೆಕ್ಕೆಯ ಬಿಚ್ಚಿ ಹಾರುತ್ತ ಹಾಡುತ್ತ ಕುಣಿಯಿತು ನಲಿದಾಡಿ ಜುಮ್ ಜುಮ್ ನಕ್ಕ ಆಹಾ ಜುಮ್ ಜುಮ್ ನಕ್ಕ. ಯಾವ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಸಮರ್ಪಕವಾಗಿ ಸಮರ್ಥನೀಯವಾಗಿ ಕೆಲಸ ನಿರ್ವಹಿಸ್ತಾರೋ ಆ ಶಾಲೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾನು ಈ ಶಾಲೆ ನೋಡಿ ಗಮನಿಸಿದ್ದೀನಿ. ಯಾಕೆ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ 3 ಕ್ಲಸ್ಟರ್ನ ನಿರ್ವಹಣೆ ಬರ್ತದೆ. ಆ 3 ಕ್ಲಸ್ಟರ್ಲಿ ನೋಡಿದಾಗ ಅತಿ ಹೆಚ್ಚಿನ ತರಗತಿ ನಿರ್ವಹಣೆ ಮತ್ತು ಶಾಲೆ ನಿರ್ವಹಣೆ ಈ ಶಾಲೆಯಲ್ಲಿ ಕಂಡು ಬರ್ತದೆ. ಆ ಶಾಲೆಯ ಎಲ್ಲ ಶಿಕ್ಷಕರನ್ನ ಒಗ್ಗೂಡಿ ಕೆಲಸ ಮಾಡುವಂಥದ್ದು. ಯಾವುದೇ ತರಗತಿ ಕೋಣೆಗೆ ಹೋದಾಗ ಮಕ್ಕಳಲ್ಲಿ ಕಲಿಕೆ ಭಾಳ ಫಲಪ್ರದವಾಗಿರ್ತದೆ. ಆಟ ಆಡ್ಬೇಕಾದ್ರೆ ಯಾವ್ಯಾವ ಆಟ ಆಡ್ತೀರಾ? ಆಟ ಆಡೋದ್ರಿಂದ ನಿಮ್ಗೆ ಏನೇನು ಅನುಕೂಲಗಳಾಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ನೋಡಿ ಮಕ್ಕಳ, ಆಟದಲ್ಲಿ ಎಷ್ಟು ವಿಧ ಇದೆ? 2 ವಿಧ. ಮೊದಲನೇದು ಒಳಾಂಗಣ ಆಟ. ಯಾವ್ಯಾವುದು? ಒಳಾಂಗಣ ಆಟ. ಎರಡನೇದು ಯಾವುದು ಅಂತ ಗೊತ್ತಾ? ಹೊರಾಂಗಣ ಆಟ. ಯಾವುದು? ನೋಡಿ ಮಕ್ಕಳ, ಇದು ಯಾವ ಆಟ? ತರ ಕಾಯಿಗಳಿದೆ ತಾನೆ? ಇದ್ಯಾವುದು? ಕಪ್ಪು ಬಣ್ಣದ ಕಾಯಿ. ಇನ್ನೊಂದು ಈ ಶಾಲೆಗೆ ಬಂದೆ ಈ ಜುಲೈಗೆ 4 ವರ್ಷ. ನಮ್ಮದು ಯಾವುದೇ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರುವಂಥ ವಿಚಾರವನ್ನು ನಮಗೆ ಮಾರ್ಗದರ್ಶನ ನೀಡ್ತಾರೆ. ನಮಗೆ ತಿಳಿದೇ ಇರುವಂಥ ವಿಚಾರವನ್ನು ಬೇರೆ ಕಡೆಯಿಂದ ತಿಳಿದು ನಮಗೆ ವಿಚಾರವನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಮತ್ತು ನಮ್ಮಲ್ಲಿ ಹೊಂದಾಣಿಕೆ ಅನ್ನೋದು ಉತ್ತಮವಾಗಿದೆ. ನಾನು ಮುಖ್ಯ ಶಿಕ್ಷಕರಲ್ಲಿ ಕಂಡಂತಹ ಗುಣಗಳಂದರೆ, ಏನಾದರೂ ನಾವು ಕಲಿಬೇಕಂತಂದರೆ ಅವರು ನಮಗೆ ಗೊತ್ತಿಲ್ಲ ಅಂತಂದರೆ ಸಲಹೆ ಮತ್ತು ಮಾರ್ಗದರ್ಶನ ಪ್ರೋತ್ಸಾಹವನ್ನು ನೀಡ್ತಾರೆ. ಮತ್ತು ಪಠ್ಯ ಬೋಧನೆಯಲ್ಲಿ ಯಾವುದಾದ್ರು ಕಲಿಕಾ ಸಾಮಗ್ರಿಗಳು ಬೇಕು ಅಂತಂದರೆ ಅದನ್ನ ಅವರು ಸೂಕ್ತವಾಗಿ ಒದಗಿಸ್ಕೊಡ್ತಾರೆ. ಮುಖ್ಯ ಶಿಕ್ಷಕರು ಅವರ ಕೆಲಸಗಳನ್ನು ನಮಗೆ ಹೆಚ್ಚು ಹೊರಿಸದೆ ನಾವು ಪಾಠದ ಕಡೆಗೆ ಮಕ್ಕಳಿಗೆ ಕಲಿಕೆ ಕಡೆ ಗಮನ ನೀಡುವಂತೆ ನೋಡ್ಕೊಳ್ತಾರೆ. ಪ್ರೀತಿಯಿಂದನೇ ಸ್ನೇಹದಿಂದನೇ ನಮಗೆ ಯಾವ್ಯಾವ ಕೆಲಸ ನಮ್ಮಿಂದ ಮಾಡಿಸ್ಬೇಕು ಅಂತ ಅವರು ತಿಳ್ಕೊಂಡಿದ್ದಾರೆ. ಆದ್ದರಿಂದ ನಾವೇ ಆಗಿ ನಮ್ಮ ಸ್ವ ಕೆಲಸ ಮಾಡಬೇಕು ಆ ಥರ ಎಲ್ಲ ಅವರು ನಮ್ಮ ಜೊತೆ ನಡ್ಕೋತಾರೆ. ಮುಖ್ಯ ಶಿಕ್ಷಕರು ಒಂದು ಕೆಲಸವನ್ನು ನಮಗೆ ವಹಿಸ್ಕೊಟ್ರೆ ಆ ಕೆಲಸನ ಆ ಟೈಮ್ಗೆ ಇನ್ ಟೈಮ್ಗೆ ಮುಗಿಸ್ಕೊಡ್ಬೇಕು. ಅದು ನನಗೆ ತುಂಬ ಇಷ್ಟ ಆದಂಥ ಗುಣ. ಸೊ ನಾನು ಅವರಿಂದ ಒಂದು ಕೆಲಸನ ತೊಗೊಂಡ್ರೆ ಅದನ್ನು ಎಷ್ಟು ಬೇಗ ಮುಗಿಸ್ಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದನ್ನು ನಮ್ಮ ಮುಖ್ಯ ಶಿಕ್ಷಕರಿಂದ ಕಲಿತೆ. ಬನಗಳ್ಳಿ ಮಠ ಶಾಲೆ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು ಅಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಕ್ಕಳು ಕಲಿತಾ ಇದ್ದಾರೆ. ಈ ಮಕ್ಕಳಲ್ಲಿ 70% ಮಕ್ಕಳು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮಕ್ಕಳಾಗಿದ್ದಾರೆ. ಹಾಗೂ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಭಾಳ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ.
ಇವರು ಮಕ್ಕಳ ಜೊತೆಯಲ್ಲಾಗಲಿ ಪೋಷಕರ ಜೊತೆಯಲ್ಲಾಗಲಿ ಆಗಲಿ SDM ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಆ ಒಂದು ಕಾರಣದಿಂದಾಗಿ ಆ ಶಾಲೆ ನಮ್ಮ ಇಡೀ ತರವಲಿಯ ಬ್ಲಾಕಿಗೆ ಬಹಳ ಉತ್ತಮವಾದಂತಹ ಶಾಲೆಯಾಗಿ ಪರಿವರ್ತಿತ ಆಗಿದೆ. ಈ ಕಳೆದ 4-5 ವರ್ಷಗಳಿಂದಲೂ ಕೂಡ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಲ್ಲ. ಅದು ಒಂದು ಬಹಳ ಸರ್ಕಾರಿ ಶಾಲೆಗಳಲ್ಲಿ ಒಂದು ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಮುಖ್ಯ ಶಿಕ್ಷಕರು ಎಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಈ ಶಾಲೆಯಲ್ಲಿ ನೋಡ್ಬೋದಾಗಿದೆ. ಹೊನಗಳ್ಳಿ ಮಠ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆದ ಹಂತ ಹಂತದ ಬದಲಾವಣೆಯನ್ನು ನಾನು ಸುಮಾರು 3-3.5 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪದ್ಮಾರವರು ಸಾಂಸ್ಥಿಕ ಸಾಮರ್ಥ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಆಯೋಜಿಸಿದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮತ್ತು ನಿರಂತರ ಕಲಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಇವರು ಶಾಲೆಯ ಭಾಗಿದಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಶಾಲಾಭಿವೃದ್ಧಿಯಲ್ಲಿ ಎಲ್ಲ ಭಾಗಿದಾರರನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಶಾಲೆಯ ಪರಿಸರವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸುವ ಮೂಲಕ ಕಲಿಕಾ ಪ್ರಕ್ರಿಯೆಗೆ ಒತ್ತನ್ನು ನೀಡಿದ್ದಾರೆ ಹಾಗೂ ಪ್ರತಿಯೊಂದು ಮಗು ಬಹಳ ಮುಖ್ಯ ಎಂಬ ಬದ್ಧತೆಯನ್ನು ತೋರಿಸುತ್ತಿದ್ದಾರೆ. ಶ್ರೀಮತಿ ಪದ್ಮಾರವರು ಒಬ್ಬ ಮಾದರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಸಂತೋಷದ ವಿಚಾರ. ಆ ಶಾಲೆಯ ಮುಖ್ಯ ಶಿಕ್ಷಕಿ ಪದ್ಮಾ ಅವರು ನಾನು ನೋಡಿದಾಗೆ ತುಂಬ ಸಕಾರಾತ್ಮಕ ಮನೋಭಾವವುಳ್ಳವರು. ಆ ಶಿಕ್ಷಕರೆಲ್ಲರೂ ತಮ್ಮ ನಾಯಕತ್ವ ಗುಣದಿಂದ ಒಂದು ಸಹಕಾರ ಮನೋಭಾವನೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಶಾಲೆಯ ಎಲ್ಲ ಯೋಜನೆಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಮತ್ತು ಅವರನ್ನು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಅವರು ಎಲ್ಲ ವಿಚಾರಗಳಲ್ಲೂ ಯಶಸ್ಸನ್ನು ಗಳಿಸಲಿಕ್ಕೆ ತುಂಬ ಸಹಕಾರ ಆಗ್ತಾಯಿದೆ. ಅವರು ಈ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇರ್ಬೋದು, ನಮ್ಮನ್ನು ಹೆಚ್ಚಾಗಿ ಅವಲಂಬಿಸದೆ ಮಾಹಿತಿಗಳನ್ನು ಕಾಲಕ್ಕೆ ಕೊಟ್ಕೊಂಡು ತಮ್ಮ ಪೋಷಕರ ನೆರವಿನೊಂದಿಗೆ ಹೆಚ್ಚುವರಿ ಶಿಕ್ಷಕರನ್ನೆಲ್ಲ ಆ ಶಾಲೆಯಲ್ಲಿ ನೇಮಕ ಮಾಡಿಕೊಂಡು ಒಂದು ಉತ್ತಮ ಮಾದರಿ ಶಾಲೆಯಾಗಿ ರೂಪಿಸ್ತಾ ಇದ್ದಾರೆ. ಅದಕ್ಕೆ ಅವರ ಲೀಡರ್ಶಿಪ್ ಕ್ವಾಲಿಟಿನೇ ಮುಖ್ಯ ಕಾರಣ ಅಂತ ನನಗದು ಅನ್ನಿಸ್ತಾ ಇದೆ. ನಮ್ಮ ಶಾಲೆಯ ಭವಿಷ್ಯದ ಕನಸು ಅಂದರೆ ಸರ್, ನಾವು ಯಾವುದೇ ಖಾಸಗಿ ಶಾಲೆ ಅಂತ ಈಗ ಎಲ್ಲ ಏನು ಮಾಡ್ತಾ ಇದ್ದಾರೋ ಅಲ್ಲಿ ಇಂಗ್ಲೀಷ್ ಹೇಳ್ಕೊಡ್ತಾರೆ, ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ದಾರೆ, ಇನ್ನೊಂದು ಏನೋ ಹೊಸ ವಿಧಾನಗಳಿದೆ ಅಂತಕ್ಕಂತಿದೆಯೋ ಅದಕ್ಕಿಂತ ಪ್ರೈವೇಟ್ ಶಾಲೆಗಿಂತ ನಮ್ಮ ಶಾಲೆ ಏನು ಕಡಿಮೆ ಇಲ್ಲ, ನಮ್ಮ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಒಂದು ಕನಸಿಟ್ಕೊಂಡು ಆ ಥರ ಮಾಡಬೇಕು ಅನ್ನೋದೇ ನನ್ನ ಕನಸು.